ಬಳ್ಳಾರಿ ಹೊಸಪೇಟೆ ನಗರದಲ್ಲಿ ಮಳೆಯಿಂದಾಗಿ ಒಂದೆರಡು ಅವಾಂತರಗಳಲ್ಲ, ಗಾಳಿ ಮಳೆಗೆ ಮಂಗಳಮುಖಿಯರ ಗುಡಿಸಲು ನೆಲಸಮ ಆಗಿಬಿಟ್ಟಿವೆ. ಹೊಸಪೇಟೆ ಹೊರವಲಯದಲ್ಲಿ ಹಾಕಲಾಗಿದ್ದಂತ ತಾತ್ಕಾಲಿಕ ಜೋಪಡಿ ನೆಲ ಕಚ್ಚಿದೆ. ಒಂದು ಜೋಪಡಿಗೆ 30 ರಿಂದ 40 ಸಾವಿರ ಖರ್ಚು ಮಾಡಿ ನಿರ್ಮಾಣ ಮಾಡಿಕೊಂಡಿದ್ರು ಮಂಗಳಮುಖಿಯರು. ಆದರೆ ಅವರ ಜೋಪಡಿಗಳು ಗಾಳಿ ಮಳೆಗೆ ನೆಲ ಕಚ್ಚಿಬಿಟ್ಟಿವೆ. ಹೊಸಪೇಟೆ ಹೊರವಲಯದಲ್ಲಿ ತಾತ್ಕಾಲಿಕವಾಗಿ ಜೋಪಡಿ ಹಾಕೊಂಡಿದ್ರು. 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಈ ರೀತಿ ಜೋಪಡಿಯನ್ನ ಹಾಕೊಂಡಿದ್ರು. ಆದರೆ ಅವೆಲ್ಲವೂ ಗಾಳಿ ಮಳೆಗೆ ನೆಲ ಕಚ್ಚಿವೆ. ಭಿಕ್ಷೆ ಬೇಡಿ ಕೂಡಿಟ್ಟ ಹಣದಲ್ಲಿ ನಿರ್ಮಿಸಿದ್ದಂಥ ಸೂರು ಈಗ ಇಲ್ಲ. ಕಂಗಾಲಾಗ್ಬಿಟ್ಟಿದ್ದಾರೆ ಮಂಗಳಮುಖಿಯರು. ನೋಡಿ, ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅವರು ಕೂಡ ಯಾವ ರೀತಿ ಭಿಕ್ಷೆ ಬೇಡ್ತಾರೆ, ಅವ್ರ ಸಂಕಷ್ಟ ಹೇಗಿರುತ್ತೆ ಅಂತ ನಿಮಗೂ ಗೊತ್ತು. ಆ ರೀತಿ ಭಿಕ್ಷೆ ಬೇಡಿದಂಥ ದುಡ್ಡಿನಲ್ಲಿ ಈ ರೀತಿ ಹೊಸಪೇಟೆಯ ಹೊರವಲಯದಲ್ಲಿ ಅವ್ರು ಜೋಪಡಿ ಹಾಕ್ಕೊಂಡಿದ್ರು. ಗಾಳಿ ಮಳೆಗೆ ಈ ಜೋಪಡಿ ಎಲ್ಲ ಕೂಡ ನೆಲ ಕಚ್ಚಿಬಿಟ್ಟಿವೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದಷ್ಟು ಜೋಪಡಿ ಅಂತೂ ಯಾವ ರೀತಿಯಾಗಿ ನೆಲ ಕಚ್ಚಿವೆ. ಇನ್ನು ಕೆಲವು ಜೋಪಡಿಗಳ ಮೇಲ್ಛಾವಣಿಯೇ ಹಾರು ಹೋಗಿದೆ. 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಈ ರೀತಿಯಾಗಿ ಜೋಪಡಿ ನಿರ್ಮಾಣ ಮಾಡಿಕೊಂಡಿದ್ರು. ಬಳ್ಳಾರಿ ಹಾಗೂ ಹೊಸಪೇಟೆ ನಗರದಲ್ಲಿ ಭಾರಿ ಮಳೆ ಆಗಿದ್ದರಿಂದ, ಅದರಲ್ಲೂ ಕೂಡ ಬಿರುಗಾಳಿ ಬೀಸಿದ್ರಿಂದ ಆ ಜೋಪಡಿಯ ಮೇಲ್ಛಾವಣಿಗಳೆಲ್ಲ ಹಾರು ಹೋಗಿವೆ. ಜೋಪಡಿಯೇ ನೆಲ ಕಚ್ಚಿಬಿಟ್ಟಿವೆ. ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ 11:45ರಿಂದ 12 ಗಂಟೆ ಒಳಗಾಗಿ ಸುರಿದಂಥ ಮಳೆಗೆ ನಮ್ಮ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ. ಇಲ್ಲಿ ನಮಗೆ ಇರಲಿಕ್ಕೆ ವಾಸವಿಲ್ಲ. ರಾತ್ರಿ ಅಷ್ಟೊತ್ತಿನಲ್ಲಿ ನಮ್ಮ ಫ್ಯಾಮ್ಲಿಯವರು, ನಮ್ಮ ಅಕ್ಕ ತಂಗಿಯವರು ರಾತ್ರಿ ಫೋನ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋದರು. ಇಲ್ಲಾಂದರೆ ನೈಟಲ್ಲಿ ಕರೆಂಟ್ ವೈರ್ ಕಿತ್ತಿ ತಳಗೆ ಬಿದ್ದಾಗ ನಮ್ಮ ಪ್ರಾಣಗಳು ಎಷ್ಟು ಜನದ್ದು ಪ್ರಾಣಹಾನಿ ಆಗ್ತಿದ್ದೋ ಗೊತ್ತಿಲ್ಲ. ಹಂಗಾಗಿ ಇವಾಗ ನಮಗೆ ಗವ್ಯಪ್ಪವರು ನಮಗೆ ಮಾತು ಕೊಟ್ಟಿದ್ದರು, ಗುಡಿಸಲುಗಳನ್ನ ಆದಷ್ಟು ಬೇಗ ನಾನು ಸೀಟ್ ಹಾಕ್ಸ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಗವ್ಯಪ್ಪ ಸರ್ ಯಾವುದೇ ಕಾರಣಕ್ಕೂ ಅವ್ರು ನಮಗೆ ಸಹಾಯ ಮಾಡ್ತಾಯಿಲ್ಲ. ನಾವು ಅವ್ರ ಮನೆ ಹತ್ರ ಹೋಗೋದಾಯಿತು, ಬರೋದಾಯಿತು, DC ಸಾಹೇಬ್ರ ಹತ್ರ ಹೋಗಿ ಬಂದ್ವಿ, ಆಮೇಲೆ ಕೌನ್ಸಿಲರ್ ಹತ್ರ ಹೋದ್ವಿ, ಎಲ್ಲರ ಹತ್ರ ತಿರುಗಾಡಿದ್ವಿ. ನಮಗೆ ಯಾವುದು ಗುಡಿಸಲುಗಳು ಆಗ್ತಾಯಿಲ್ಲ. ನಮ್ಗೆ ಆದಷ್ಟು ಬೇಗ ನಿವೇಶನ ಮಾಡಿಕೊಡ್ರಿ. ಈ ಸತಿ ಬಜೆಟಲ್ಲಂತೂ ನಮಗೆ ನಿವೇಶನದ್ದು ವಸತಿ ಬಜೆಟ್ ಆಗೇ ಇಲ್ಲ. ಮುಂದಿನ ಸತಿಗಾಗಲಿ ಅದಾಗಲಿ ನಮಗೆ ಆದಷ್ಟು ಬೇಗ ಏನಂದರೆ 1 ಎಕರೆ ಜಾಗ ಕೊಟ್ಟರೆ 1 ಎಕರೆ ಜಾಗದಲ್ಲೇ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಾವು 1 ಎಕರೆ ಜಾಗದಲ್ಲಿ ಒಂದು ಚಿಕ್ಕ ಮನೆಗಳಾದರೂ ಮಾಡಿಕೊಂಡು ನಾವು ಅಲ್ಲಿ ಇರ್ತೀವಿ. ನಮ್ಗೆ ಆದಷ್ಟು ಬೇಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ, ಜಮೀರ್ ಅಹ್ಮದ್ ಖಾನ್ ಸರ್ ಅವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ, ನಮ್ಗೆ ಆದಷ್ಟು ಬೇಗ ನಮಗೆ ಮನೆಗಳದ್ದು ಒದಗಿಸ್ಕೊಡಿ. ಯಾಕಂದರೆ ನಮಗೆ ಇಲ್ಲಿರೋದಕ್ಕೆ ಆಗ್ತಾಯಿಲ್ಲ. ಇವಾಗ ಪ್ರಾಣಹಾನಿ ತುಂಬ ಇದೆ. ಹಾವುಗಳು ಬರ್ತಾಯಿದೆ, ಚೇಳಿದೆ, ಕರೆಂಟು ಬಿದ್ದಿದ್ದಾವೆ. ಇವಾಗ ಆಲ್ರೆಡಿ ಒಂದು ಹಾವು ಗುಡಿಸಲಲ್ಲಿ ದೂರ್ಕೊಂಡಿದೆ. ನಮಗಿರ್ಲಿಕ್ಕೆ ಇಲ್ಲಿ ಆಗ್ತಾಯಿಲ್ಲ. ಇವಾಗ ತಂದೆ ತಾಯಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ರೆ ಇಟ್ಕೊತಾ ಇದ್ರೇನೋ, ಅಕ್ಕ ತಂಗಿ ಮನೆಯಲ್ಲಿ ಒಂದು ಗಂಡನ ಮನೆ ಕೊಟ್ಟವ್ರ ಮನೆಯಲ್ಲಿ ನಮ್ಮನ್ನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಇನ್ನು ಮುಂದೆ ಮಳೆ ಗಾಳಿ ತುಂಬ ಇದೆ. ಆದಷ್ಟು ಬೇಗ ನಮಗೆ ಮನೆಗಳನ್ನು ಒದಗಿಸ್ಕೊಡಿ. ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ